ನಮಸ್ಕಾರ ಸ್ನೇಹಿತರೆ, ಈ ಕ್ಲಾಸ್ನಲ್ಲಿ ನಾವು ಮಾಯಾದಲ್ಲಿ ಇರುವಂತಹ ಸಿಮೆಟ್ರಿ ಆಪ್ಷನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸ್ನೇಹಿತರೆ, ನೀವು ವಿಕಾಸ್ 3D ಅನಿಮೇಷನ್ ಕ್ಲಾಸಸ್ ಟ್ಯೂಟೋರಿಯಲ್ಸ್ಗಳನ್ನು ನೋಡ್ತಾ ಇದ್ರೆ ರೆಗ್ಯುಲರ್ ಆಗಿ ನಿಮಗೆ ಈ ವಿಡಿಯೋಗಳು ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಅಲ್ಲೊಂದು ಲೈಕ್ ಬಟನ್ ಇರುತ್ತೆ, ಆ ಲೈಕ್ ಬಟನ್ ಪ್ರೆಸ್ ಮಾಡಿ. ಮತ್ತೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ಗಳನ್ನ ಇನೇಬಲ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅಭಿಪ್ರಾಯಗಳು ಏನೇ ಇದ್ರು, ಸೊ ಈ ವಿಡಿಯೋ ಟ್ಯೂಟೋರಿಯಲ್ಸ್ ಬಗ್ಗೆ ನಿಮ್ದು ಏನಾದರೂ ಸಜೆಷನ್ಸ್ ಇದ್ರೆ ಏನೇ ಇದ್ರು ಕೂಡ ದಯವಿಟ್ಟು ಕಮೆಂಟ್ಸ್ ಮಾಡಿ. ಓಕೆ, ಸೊ ಅದರಿಂದ ನನಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಲಾಸ್ಟ್ ಕ್ಲಾಸ್ ನಲ್ಲಿ ನಾವು ಮಾಯಾದಲ್ಲಿ ಆಬ್ಜೆಕ್ಟ್ ಗಳನ್ನ ಮಿರರ್ ಮಾಡೋದಕ್ಕೆ ಇರುವಂತಹ ಬೇರೆ ಬೇರೆ ಆಪ್ಷನ್ ಗಳನ್ನ ನೋಡಿದ್ವಿ. ಹಾಗೇನೆ ಡೂಪ್ಲಿಕೇಟ್ ಸ್ಪೆಷಲ್ ಆಪ್ಷನ್ ಏನಿದೆ, ಸೊ ಅದನ್ನ ಯೂಸ್ ಮಾಡಿ ನಾವು ಸಿಮೆಟ್ರಿಕಲ್ ಮಾಡೆಲ್ಗಳನ್ನ ಹೇಗೆ ಮಾಡೋದು ಅಂತ ಕೂಡ ನೋಡಿದ್ವಿ. ಸಿಮೆಟ್ರಿಕಲ್ ಮಾಡೆಲ್ಸ್ ಅಂದ್ರೆ ಈ ಕ್ಯಾರೆಕ್ಟರ್ ಮಾಡೆಲಿಂಗ್ ಅಥವಾ ಕಾರ್ಸ್, ವೆಹಿಕಲ್ಸ್ ಈ ತರ ಮಾಡೆಲ್ ಮಾಡುವಾಗ ಸಿಮೆಟ್ರಿಕಲ್ ಆಗಿ ಎರಡು ಸೈಡ್ ಅಲ್ಲಿ ಒಂದೇ ತರಹ ಇರುವಂತಹ ಮಾಡೆಲ್ಗಳನ್ನ ಮಾಡುವಾಗ ಡೂಪ್ಲಿಕೇಟ್ ಸ್ಪೆಷಲ್ ಹೇಗೆ ಯೂಸ್ ಮಾಡೋದು ಅಂತ ನೋಡಿದ್ವಿ. ಸೊ ಇದನ್ನ ಸೆಲೆಕ್ಟ್ ಮಾಡಿ, ಈ ತರ ಅರ್ಧ ಇರುವಂತಹ ಆಬ್ಜೆಕ್ಟ್ಗಳನ್ನ ಸೆಲೆಕ್ಟ್ ಮಾಡಿ, ಎಡಿಟ್ ಡೂಪ್ಲಿಕೇಟ್ ಸ್ಪೆಷಲ್ ಆಪ್ಷನ್ಸ್ ಬಾಕ್ಸ್ಗೆ ಹೋಗಿ, ಸೊ ಜಾಮೆಟ್ರಿ ಟೈಪಿನ ಇನ್ಸ್ಟೆನ್ಸ್ ಅಂತ ಸೆಲೆಕ್ಟ್ ಮಾಡಿ. ಸೊ ಸ್ಕೇಲ್ ವ್ಯಾಲ್ಯೂನ ಇಲ್ಲಿ ನಮ್ಗೆ ಯಾವ ಆಕ್ಸೆಸ್ ಬೇಕು, ಇಲ್ಲಿ Z ಇದೆ, ಸೊ Z ಅಲ್ಲಿ -1 ಅಂತ ಇಟ್ಬಿಟ್ಟು ಅಪ್ಲೈ ಕೊಡಿ. ನಂತರ ಮತ್ತೆ ಈ ಮೂವ್ ಟೂಲಿನ ಮೂವ್ ಸೆಟ್ಟಿಂಗ್ಸಿಗೆ ಹೋಗ್ಬಿಟ್ಟು ಅಲ್ಲಿ ಸಿಮೆಟ್ರಿ ಸೆಟ್ಟಿಂಗ್ಸಿಗೆ ಹೋಗ್ಬಿಟ್ಟು ಅಲ್ಲಿ ಸಿಮೆಟ್ರಿನ ಆನ್ ಮಾಡಿ. ನಮ್ಗೆ ಯಾವ ಆಕ್ಸೆಸ್ ಬೇಕಿಲ್ಲಿ Z ಆಕ್ಸೆಸ್ನಲ್ಲಿ ಸಿಮೆಟ್ರಿ ಬೇಕು. ಸೊ ಆಬ್ಜೆಕ್ಟ್ Z ಆನ್ ಮಾಡಿ, ನಂತರ ಈ ಪ್ರಿಸರ್ವ್ ಸೀಮನ್ನು ಆನ್ ಮಾಡಬೇಕು. ಸೊ ಪ್ರಿಸರ್ವ್ ಸೀಮನ್ನು ಆನ್ ಇಡಬೇಕು. ಆಗ ನಮಗೆ ನಾವು ಒಂದು ಸೈಡ್ ಮಾಡೆಲ್ ಮಾಡ್ತಾ ಇದ್ರೆ ಮತ್ತೊಂದು ಸೈಡ್ ಮಾಡೆಲ್ ಕೂಡ ಬರ್ತಾ ಇರುತ್ತೆ. ಓಕೆ, ಸೊ ಇದನ್ನ ನಾವು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ. ಆದರೆ ಇದನ್ನ ಮುಂಚೆ ಯೂಸ್ ಮಾಡ್ತಾ ಇದ್ರು, ಇವಾಗ ಜಾಸ್ತಿ ಯೂಸ್ ಮಾಡಲ್ಲ ಅಂತ ಹೇಳಿದ್ದೆ. ಇವಾಗ ಜಾಸ್ತಿ ಮಿರರ್ ಟೂಲ್ ಮತ್ತೆ ಸಿಮೆಟ್ರಿ ಯೂಸ್ ಮಾಡ್ತಾರೆ. ಹಾಗಂತ ಇದನ್ನ ಯೂಸ್ ಮಾಡಬಾರ್ದು ಅಂತ ಏನಿಲ್ಲ, ಇದನ್ನು ಕೂಡ ಯೂಸ್ ಮಾಡಬಹುದು. ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಇದರಲ್ಲಿ ಸ್ವಲ್ಪ ಬಗ್ಸ್ ಇದೆ. ಈ ಪ್ರಿಸರ್ವ್ ಸೀಮ್ ಏನ್ ನೋಡಿದ್ವಿ ಇವಾಗ, ಸೊ ಇದನ್ನೇನು ನೋಡಿದ್ವಲ್ಲ ಪ್ರಿಸರ್ವ್ ಸೀಮ್, ಇದರಲ್ಲಿ ಒಂದು ಸ್ವಲ್ಪ ಬಗ್ಸ್ ಇದೆ. ಅಂದ್ರೆ ಕೆಲವು ಸಲ ಈ ಪ್ರಿಸರ್ವ್ ಸೀಮ್ ಸರಿಯಾಗಿ ಕೆಲಸ ಮಾಡಲ್ಲ. ಇದಕ್ಕಿದ್ದಾಗೆ ಇಲ್ಲಿ ಮತ್ತೆ ಗ್ಯಾಪ್ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ಇದು ಸರಿಯಾಗಿ ಕೆಲಸ ಮಾಡ್ತಾ ಇದೆ. ಇದು ಸರಿಯಾಗಿ ಕೆಲಸ ಮಾಡ್ತಾ ಇದ್ರೆ ಫೈನ್, ನೀವು ಇದನ್ನು ಯೂಸ್ ಮಾಡಬಹುದು. ಬಟ್ ಕೆಲವು ಸಲ ಸಡನ್ ಆಗಿ ಇದು ಕೆಲಸ ಮಾಡೋದಿಲ್ಲ, ಅದರಲ್ಲಿ ತುಂಬಾ ಬಗ್ಸ್ ಇದೆ ಅಂತ ಹೇಳ್ತಾರೆ. ನನಗೂ ಕೆಲವು ಸಲ ಆತರ ಆಗಿದೆ. ಸೊ ಆತರ ಏನಾದ್ರು ನಿಮ್ಗೆ ಆದ್ರೆ ಇದಕ್ಕಿಂತ ಬೆಟರ್ ನೀವು ಮಿರರ್ ಟೂಲ್ ಮತ್ತೆ ಸಿಮೆಟ್ರಿ ಆಪ್ಷನ್ ಯೂಸ್ ಮಾಡಬಹುದು. ಸೊ ಎರಡು ಆಪ್ಷನ್ಸ್ ಇದೆ. ಸೊ ಯಾವ್ದನ್ನ ಯೂಸ್ ಮಾಡ್ತೀರಾ ನಿಮ್ಗೆ ಬಿಟ್ಟಿದ್ದು. ಸೊ ನಾವು ಇಲ್ಲಿ ಎರಡು ಆಪ್ಷನ್ ಗಳನ್ನ ಕಲ್ತ್ಕೊಳ್ಳೋಣ. ಸೊ ಈಗ ನೆಕ್ಸ್ಟ್ ಮಿರರ್ ಟೂಲ್ ಮತ್ತೆ ಸಿಮೆಟ್ರಿ ಯೂಸ್ ಮಾಡೋದನ್ನ ನೋಡೋಣ. ಓಕೆ ಸ್ನೇಹಿತರೆ, ಸಿಮೆಟ್ರಿ ಆಪ್ಷನ್ ಯೂಸ್ ಮಾಡೋದಕ್ಕೆ ನಮಗೆ ಈ ತರ ಹಾಫ್ ಆಬ್ಜೆಕ್ಟ್ ಯೂಸ್ ಮಾಡಬೇಕು ಅಂತ ಏನಿಲ್ಲ. ಇದನ್ನು ಕೂಡ ಯೂಸ್ ಮಾಡಬಹುದು, ಅಥವಾ ಕಂಪ್ಲೀಟ್ ಸಿಂಗಲ್ ಸ್ಪಿಯರ್ನ ಯೂಸ್ ಮಾಡಿ ನಾವು ಸಿಮೆಟ್ರಿ ಆಪ್ಷನ್ ಅನ್ನು ಯೂಸ್ ಮಾಡಬಹುದು. ಸೊ ಸಿಮೆಟ್ರಿ ಆಪ್ಷನ್ ನಿಮಗೆ ಟೋಟಲ್ 4 ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಒಂದು ಸೊ ಇಲ್ಲಿ ಈ ಟೂಲ್ ಬಾರ್ ಏನಿದೆ ಇಲ್ಲಿ ಸಿಗುತ್ತೆ. ಸೊ ಇಲ್ಲಿಂದ ನೀವು ಸಿಮೆಟ್ರಿ ಆಪ್ಷನ್ ಆನ್ ಮಾಡಬಹುದು, ಅಥವಾ ಮೂವ್ ಟೂಲಿನ ಟೂಲ್ ಸೆಟ್ಟಿಂಗ್ಸ್ ಏನಿರುತ್ತೆ, ಸೊ ಇಲ್ಲಿಂದ ಕೂಡ ನೀವು ಆನ್ ಮಾಡಬಹುದು. ಮೂವ್, ರೊಟೇಷನ್, ಈ ಸ್ಕೇಲ್. ಸೊ ಇಲ್ಲಿನ ಟೂಲ್ ಸೆಟ್ಟಿಂಗ್ಸ್ ಇಂದ ಕೂಡ ನೀವು ಸಿಮೆಟ್ರಿನ ಆನ್ ಆಫ್ ಮಾಡಬಹುದು. ಇನ್ನು ಮತ್ತೊಂದು ಇಲ್ಲಿ ಮಾಡಲಿಂಗ್ ಟೂಲ್ ಕಿಟ್ ಅಂತ ಇರುತ್ತಲ್ಲ, ಸೊ ಇಲ್ಲಿ ಮಾಡಲಿಂಗ್ ಟೂಲ್ ಕಿಟ್ ಅಂತ ಇದೆಯಲ್ಲ, ಸೊ ಇಲ್ಲಿಂದ ಕೂಡ ನೀವು ಸಿಮೆಟ್ರಿ ಆಪ್ಷನ್ಸ್ ನ ಆನ್ ಆಫ್ ಮಾಡಬಹುದು. ಸೊ ಈ ಮೂರು ಬಿಟ್ಟರೆ ಮತ್ತೊಂದು ಆಸ್ ಯೂಶುವಲ್ ನಮ್ಮ ಮಾರ್ಕಿಂಗ್ ಮೆನು. ಸೊ ಮಾರ್ಕಿಂಗ್ ಮೆನು ಯೂಸ್ ಮಾಡಿ ಕೂಡ ನಾವು ಸಿಮೆಟ್ರಿ ಆಪ್ಷನ್ ಯೂಸ್ ಮಾಡಬಹುದು. ಸೊ ಇಲ್ಲಿ ಮಾರ್ಕಿಂಗ್ ಮೆನುಗೆ ನೀವು W ಪ್ರೆಸ್ ಮಾಡಿ ಲೆಫ್ಟ್ ಕ್ಲಿಕ್ ಯೂಸ್ ಮಾಡಬೇಕಾಗುತ್ತೆ. ಓಕೆ, ಸೊ W ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಸೊ ಲೆಫ್ಟ್ ಕ್ಲಿಕ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಇಲ್ಲಿ ಮೇಲ್ಗಡೆ ಸಿಮೆಟ್ರಿ ಆಪ್ಷನ್ ಸಿಗುತ್ತೆ. ಸೊ ಅದ್ರ ಒಳಗಡೆ ಹೋದ್ರೆ ಅಲ್ಲಿ ನಿಮಗೆ ಸಿಮೆಟ್ರಿ ಆಪ್ಷನ್ಗಳು ಸಿಗುತ್ತೆ. ಸೊ ಇಲ್ಲಿಂದ ಕೂಡ ನೀವು ಸಿಮೆಟ್ರಿನ ಆನ್ ಆಫ್ ಮಾಡಬಹುದು. ಸೊ ಓಕೆ ಸ್ನೇಹಿತರೆ, ಈಗ ಸಿಮೆಟ್ರಿ ಟೂಲ್ನ ನಾವು ಇಲ್ಲಿಂದನೇ ಆನ್ ಮಾಡೋಣ. ಸೊ ಈಗ ನಮಗೆ ಸಿಮೆಟ್ರಿ ಬೇಕಾಗಿರೋದು ಎಕ್ಸ್ ಆಕ್ಸಿಸ್ ನಲ್ಲಿ. ಓಕೆ, ಸೊ ಈ ಲೈನ್ ಏನಿದೆ, ಈ ಬ್ಲಾಕ್ ಲೈನ್, ಇದು ಎಕ್ಸ್ ಆಕ್ಸಿಸ್. ಸೊ ಇದರ ಲೆಫ್ಟ್ ಮತ್ತೆ ರೈಟ್ ಸೈಡ್ ಎರಡರಲ್ಲಿ ಕೂಡ ನಿಮಗೆ ಸಿಮೆಟ್ರಿ ಬೇಕಾಗಿದೆ. ಸೊ ಹಾಗಾಗಿ ಇಲ್ಲಿ ಹೋಗ್ಬಿಟ್ಟು ನೀವು ಆಬ್ಜೆಕ್ಟ್ ಎಕ್ಸ್ ಸೆಲೆಕ್ಟ್ ಮಾಡ್ಬೋದು, ಅಥವಾ ವರ್ಡ್ ಎಕ್ಸ್. ಸೊ ಯಾವುದಾದ್ರೂ ಸೆಲೆಕ್ಟ್ ಮಾಡ್ಬೋದು. ಸೊ ನಾವಿಲ್ಲಿ ವರ್ಡ್ ಎಕ್ಸ್ನೇ ಸೆಲೆಕ್ಟ್ ಮಾಡೋಣ. ಸೊ ಸಿಮೆಟ್ರಿ ಆನ್ ಆಗ್ತಾ ಇದ್ದ ಹಾಗೆ ಇಲ್ಲಿ ಒಂದು ಟೆಕ್ಸ್ಟ್ ಬರುತ್ತೆ, ಸಿಮೆಟ್ರಿ ವರ್ಡ್ ಎಕ್ಸ್. ಓಕೆ, ಸೊ ಇದು ಬಂತು ಅಂದರೆ ಸಿಮೆಟ್ರಿ ಆನ್ ಇದೆ ಅಂತ ಇರುತ್ತೆ. ಸೊ ಈಗ ನೀವು ನೋಡ್ಬೋದು, ಈಗ ನಾನು ವರ್ಟೆಕ್ಸ್ ಮೋಡಿಗೆ ಹೋಗ್ತೀನಿ. ನೋಡಿ, ನಿಮಗೆ ಆ ಸೆಲೆಕ್ಷನಲ್ಲಿ ಗೊತ್ತಾಗ್ತಾ ಇದೆ ಸಿಮೆಟ್ರಿ ಆನ್ ಇದೆ ಅಂತ. ಸೊ ಈಗ ನೀವು ಇಲ್ಲಿ ಏನು ವರ್ಕ್ ಮಾಡ್ತೀರಾ ಅದು ಆ ಕಡೆ ಬರ್ತಾ ಇರುತ್ತೆ, ಆ ಕಡೆ ಕೂಡ ಅದು ವರ್ಕ್ ಆಗ್ತಾ ಇರುತ್ತೆ. ಸೊ ಕೇವಲ ಜಸ್ಟ್ ಈ ಥರ ವರ್ಟೆಕ್ಸ್ಗಳನ್ನ ಮೂವ್ ಮಾಡೋದಷ್ಟೇ ಅಲ್ಲ, ನೀವೇನೇ ವರ್ಕ್ ಮಾಡಿದ್ರು, ಫಾರ್ ಎಕ್ಸಾಂಪಲ್ ಈಗ ನಾನು ಇಲ್ಲೊಂದು ಎಡ್ಜ್ ಲೂಪ್ನ ಆ್ಯಡ್ ಮಾಡ್ತೀನಿ. ಸೊ ಈ ಕಡೆ ಕೂಡ ಎಡ್ಜ್ ಲೂಪ್ ಆ್ಯಡ್ ಆಗುತ್ತೆ. ಸೊ ಅಥವಾ ನಾನು ಇಲ್ಲಿ ಒಂದು 4 ಫೇಸಸ್ನ ಡಿಲೀಟ್ ಮಾಡ್ತೀನಿ. ಸೊ ಆ ಕಡೆ ಕೂಡ 4 ಫೇಸಸ್ ಡಿಲೀಟ್ ಆಗುತ್ತೆ. ಸೊ ಅಥವಾ ನಾನು ಅಲ್ಲಿ ಒಂದು ಲೈಕ್ ಅಷ್ಟು ಎಡ್ಜ್ಗಳನ್ನ ಎಕ್ಸ್ಟ್ರೂಡ್ ಮಾಡ್ತೀನಿ. ಸೊ ಅದು ಕೂಡ ಆ ಕಡೆ ಕೂಡ ಆಗುತ್ತೆ. ಸೊ ನೀವು ಬೇಸಿಕಲಿ ಒಂದು ಸೈಡಲ್ಲಿ ಏನು ವರ್ಕ್ ಮಾಡ್ತಾ ಇರ್ತೀರಾ, ಸೊ ಅದೆಲ್ಲವೂ ಕೂಡ ಆ ಕಡೆ ಮಿರರ್ ಆಗ್ತಾ ಇರುತ್ತೆ ಆಟೋಮೆಟಿಕಲಿ.
ಆದರೆ ಸ್ನೇಹಿತರೆ ಒಂದು ಟೂಲ್ ಇದೆ. ಸೊ ಆ ಟೂಲ್ ಆ್ಯಕ್ಚುಲಿ ಇಲ್ಲಿ ವರ್ಕ್ ಮಾಡಿದ್ರೆ ಸೊ ಆ ಟೂಲ್ ಒಂದೇ ಕಡೆ ಬರುತ್ತೆ. ಮತ್ತೊಂದು ಸೈಡಲ್ಲಿ ಅದು ಸಿಮೆಟ್ರಿ ಆನ್ ಇದ್ದರೂ ಕೂಡ ಮಿರರ್ ಆಗೋದಿಲ್ಲ. ಸೊ ನೀವು ನೋಡ್ಬೋದು. ಸೊ ನಾನಿಲ್ಲಿ ಒಂದು ಕೆಲಸ ಮಾಡ್ತೀನಿ. ಒಂದು ಎಡ್ಜ್ ಸೆಲೆಕ್ಟ್ ಮಾಡಿ, ಸೊ ಮತ್ತು ಆ ಕಂಪ್ಲೀಟ್ ಎಡ್ಜ್ ರಿಂಗನ್ನು ಸೆಲೆಕ್ಟ್ ಮಾಡ್ತೀನಿ. ನಂತರ ಕಂಟ್ರೋಲ್ ರೈಟ್ ಕ್ಲಿಕ್ ಮಾಡಿ ಎಡ್ಜ್ ರಿಂಗ್ ಯುಟಿಲಿಟೀಸ್ ಇಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಟು ಎಡ್ಜ್ ರಿಂಗ್ ಆ್ಯಂಡ್ ಸ್ಪ್ಲಿಟ್ ಅಂತ. ಸೊ ಇದು ಬೇಸಿಕಲಿ ಏನು ಮಾಡುತ್ತೆ ಅಂದರೆ ಆ ಎಡ್ಜ್ ರಿಂಗನ್ನು ಅಲ್ಲಿ ಸ್ಪ್ಲಿಟ್ ಮಾಡಿ ಅಲ್ಲೂ ಒಂದು ಹೊಸ ಎಡ್ಜ್ ಬರಬೇಕು. ಸೊ ಓಕೆ, ಬಟ್ ಅದನ್ನು ಮಾಡಿದ್ರೆ ನೋಡಿ ನೀವು ಕೇವಲ ಒಂದು ಸೈಡಲ್ಲಿ ಮಾತ್ರ ಎಡ್ಜ್ ಕ್ರಿಯೇಟ್ ಆಯಿತು, ಮತ್ತೊಂದು ಸೈಡಲ್ಲಿ ಬರಲೇ ಇಲ್ಲ. ಓಕೆ, ಸೊ ಈ ಟೂಲ್ ಸಿಮೆಟ್ರಿಯಲ್ಲಿ ವರ್ಕ್ ಆಗೋದಿಲ್ಲ. ಓಕೆ, ಸೊ ಇದು ಬಗ್ ಇರ್ಬೋದು ಅಥವಾ ಯಾಕೆ ಅಂತ ಗೊತ್ತಿಲ್ಲ, ಇದೊಂದು ಟೂಲ್ ವರ್ಕ್ ಆಗೋದಿಲ್ಲ. ಸೊ ಈ ಥರ ಮತ್ತೆ ಬೇರೆ ಯಾವುದಾದ್ರೂ ಟೂಲ್ ಇದೆಯಾ ವರ್ಕ್ ಆಗದೆ ಇರೋದು ಸಿಮೆಟ್ರಿಯಲ್ಲಿ ಗೊತ್ತಿಲ್ಲ ನನಗೆ. ಸದ್ಯಕ್ಕೆ ಇದೊಂದು ಗೊತ್ತಿದೆ ಅಷ್ಟೇ. ಸೊ ಹಾಗಾಗಿ ಸೊ ಕೆಲವು ಡಿಸಡ್ವಾಂಟೇಜಸ್ ಇಲ್ಲೂ ಕೂಡ ಇದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಈ ಒಂದು ಪರ್ಟಿಕ್ಯುಲರ್ ಅಂದರೆ ಈ ಥರ ನೀವು ಎಡ್ಜ್ ಹಾಕಬೇಕಾಗಿ ಬಂದರೆ ನೀವು ಅದನ್ನು ಯೂಸ್ ಮಾಡೋ ಬದಲು ಬೇರೆ ಆಪ್ಷನ್ ಯೂಸ್ ಮಾಡ್ಬೋದು. ಸೊ ನಾನು ಅಂಡು ಮಾಡ್ತೀನಿ. ಸೊ ನೀವೇನು ಮಾಡ್ಬೋದು, ಶಿಫ್ಟ್ ರೈಟ್ ಕ್ಲಿಕ್ ಮಾಡಿ ಅಲ್ಲಿ ಕನೆಕ್ಟ್ ಕಾಂಪೊನೆಂಟ್ಸ್ ಅಂತ ಇದೆ. ಸೊ ಅದನ್ನು ಯೂಸ್ ಮಾಡ್ಬೋದು. ಆಗ ನೋಡಿ ಕರೆಕ್ಟಾಗಿ ಎರಡೂ ಸೈಡಲ್ಲಿ ಎಡ್ಜ್ ಕ್ರಿಯೇಟ್ ಆಗಿದೆ. ಓಕೆ, ಇನ್ನು ಇಲ್ಲಿ ಕೂಡ ಆಬ್ಜೆಕ್ಟ್ XYZ ಮತ್ತು ವರ್ಡ್ XYZ ಅಂತ ಎರಡು ಥರ ಇದೆ. ಸೊ ಇದು ಸೇಮ್ ಮಿರರ್ ಟೂಲಲ್ಲಿ ಇತ್ತಲ್ಲ, ಸೊ ಅದೇ ಥರ ಇಲ್ಲೂ ಕೂಡ ವರ್ಡ್ ಅಂತ ಇಟ್ಟರೆ ಏನಾಗುತ್ತೆ, ಆ್ಯಕ್ಚುಲಿ ಈ ಸೀನಿನ 3D ಕೋಆರ್ಡಿನೇಟ್ ಸಿಸ್ಟಮ್ ಪ್ರಕಾರ ವರ್ಕ್ ಆಗುತ್ತೆ. ಆಬ್ಜೆಕ್ಟ್ ಅಂತ ಇಟ್ಟರೆ ಆಬ್ಜೆಕ್ಟ್ XYZ ಅಂತ ಇಟ್ಟರೆ ಈ ಆಬ್ಜೆಕ್ಟಿನ ಕೋಆರ್ಡಿನೇಟ್ ಸಿಸ್ಟಮ್ ಪ್ರಕಾರ ಕೆಲಸ ಮಾಡುತ್ತೆ. ಓಕೆ, ಸೊ ಹಾಗಾಗಿ ನೀವು ಒಂದು ವೇಳೆ ಆಬ್ಜೆಕ್ಟ್ ಎಲ್ಲಾದರೂ ಒಂದು ಬಾಕ್ಸ್ ಇದೆ. ಸೊ ಆಬ್ಜೆಕ್ಟ್ ಎಲ್ಲೋ ಒಂದು ವೇಳೆ ಈ ಕಡೆ ಎಲ್ಲೋ ಇತ್ತು ಅಂತ ಇಟ್ಕೊಳ್ಳಿ. ಆಗ ನೀವು ಇಲ್ಲಿ ವರ್ಡ್ ಇದು ಯಾವುದು ಎಕ್ಸ್ ಎಲ್ಲ ಇದೆ. ಸೊ ವರ್ಡ್ ಎಕ್ಸ್ ಅಂತ ಇಡ್ತೀರಾ ಅಂದ್ಕೊಳ್ಳಿ. ಸೊ ಈಗ ನಿಮಗೆ ಇಲ್ಲಿ ಕೆಲಸ ಮಾಡಲ್ಲ, ಸಿಮೆಟ್ರಿ ಕೆಲಸ ಮಾಡಲ್ಲ. ನೀವು ಈ ಕಡೆ ಏನು ಕೆಲಸ ಮಾಡ್ತೀರಿ, ಈ ಕಡೆ ಬರೋದಿಲ್ಲ. ಯಾಕಂದರೆ ವರ್ಡ್ ಎಕ್ಸ್ ಆಕ್ಸಿಸ್ ಇರೋದು ಇಲ್ಲಿ. ಸೊ ಹಾಗಾಗಿ ಇದು ನಿಮ್ಮ ಕಂಪ್ಲೀಟ್ ಆಬ್ಜೆಕ್ಟ್ ಒಂದು ಸೈಡಲ್ಲಿ ಇದೆ. ಹಾಗಾಗಿ ಇದು ಮಾಡಲ್ಲ, ಕೆಲಸ ಮಾಡಲ್ಲ. ಅಂಥ ಟೈಮಲ್ಲಿ ನೀವು ಆಬ್ಜೆಕ್ಟ್ ಎಕ್ಸ್ ಅಂತ ಇಡಬೇಕಾಗುತ್ತೆ. ಸೊ ಆಬ್ಜೆಕ್ಟ್ ಅಂತ ಎಕ್ಸ್ ಅಂತ ಇಟ್ಟರೆ ಆಗ ಕೆಲಸ ಮಾಡುತ್ತೆ. ಆಗ ಈ ಆಬ್ಜೆಕ್ಟಿನ ಮತ್ತೆ ಎರಡು ಸೈಡಲ್ಲಿ ನೀಟಾಗಿ ಮಿರರ್ ಆಗುತ್ತೆ. ಓಕೆ, ಸೊ ಹಾಗಾಗಿ ಜಾಸ್ತಿ ಆಬ್ಜೆಕ್ಟ್ XYZ ಅಂತ ಯೂಸ್ ಮಾಡೋದೇ ಬೆಟರ್ ಅಂತ ಹೇಳ್ಬೋದು. ಇನ್ನು ಸ್ನೇಹಿತರೆ, ಸಿಮೆಟ್ರಿ ಆಪ್ಷನ್ ಬಗ್ಗೆ ನಾವು ಮುಖ್ಯವಾಗಿ ಒಂದು ತಿಳ್ಕೊಳ್ಬೇಕಾಗಿರೋದು ಏನಪ್ಪ ಅಂದರೆ, ಸಿಮೆಟ್ರಿ ಈ ಆಪ್ಷನ್ ಯಾವಾಗ ಕೆಲಸ ಮಾಡುತ್ತೆ ಅಂದರೆ, ನಮ್ಮ ಆಬ್ಜೆಕ್ಟ್ ಎರಡೂ ಸೈಡಲ್ಲಿ, ಓಕೆ, ರೈಟ್ ಆ್ಯಂಡ್ ಲೆಫ್ಟ್ ಎರಡೂ ಸೈಡಲ್ಲಿ ಸಿಮೆಟ್ರಿಕಲ್ ಆಗಿ ಇದ್ದರೆ ಮಾತ್ರ ಈ ಸಿಮೆಟ್ರಿ ಆಪ್ಷನ್ ಕೆಲಸ ಮಾಡುತ್ತೆ. ಓಕೆ, ಒಂದು ವೇಳೆ ಇದು ಸಿಮೆಟ್ರಿಯಾಗಿ ಇಲ್ಲ ಅಂದರೆ ಇವಾಗ ಇದು ಕೆಲಸ ಮಾಡಬೇಕಲ್ವಾ. ಸೊ ಈಗ ನಾನು ಇಲ್ಲಿ ಸಿಮೆಟ್ರಿ ಆಬ್ಜೆಕ್ಟ್ ಎಕ್ಸನ್ನೇ ಆನ್ ಮಾಡ್ಕೋತೀನಿ. ಸೊ ಇದು ಈ ಆಬ್ಜೆಕ್ಟ್ನಲ್ಲಿ ಆಬ್ವಿಯಸ್ಲಿ ಎರಡು ಕಡೆ ಇದು ಕೆಲಸ ಮಾಡಬೇಕು. ಓಕೆ, ಸೊ ಸಿಮೆಟ್ರಿ ಕೆಲಸ ಮಾಡ್ತಾ ಇದೆ. ಈಗ ನಾನೊಂದು ವೇಳೆ ಸಿಮೆಟ್ರಿ ಆಫ್ ಮಾಡ್ಕೋತೀನಿ ಮತ್ತು ಇಲ್ಲಿ ಆಲ್ರೆಡಿ ಏನೋ ಒಂದಿಷ್ಟು ಮಾಡಲಿಂಗ್ ವರ್ಕ್ ಮಾಡಿರ್ತೀನಿ. ಈ ಥರ ಏನೋ ಒಂಚೂರು ಶೇಪ್ ಕೊಟ್ಟಿರ್ತೀನಿ. ಸೊ ಈಗ ಎಕ್ಸ್ ಆಕ್ಸಿಸಿನ ಲೆಫ್ಟ್ ಮತ್ತು ರೈಟ್ ಸೈಡಲ್ಲಿ ಈ ಆಬ್ಜೆಕ್ಟ್ ಸಿಮೆಟ್ರಿಕಲ್ ಆಗಿ ಇಲ್ಲ. ಓಕೆ, ಸೊ ಈ ಕಡೆನೇ ಒಂಥರ ಇದೆ, ಈ ಕಡೆನೇ ಒಂಥರ ಇದೆ ಅಲ್ವಾ. ಈ ಥರ ಇದ್ದಾಗ ನೀವು ಸಿಮೆಟ್ರಿ ಆಬ್ಜೆಕ್ಟ್ ಎಕ್ಸ್ ಅಂತ ಆನ್ ಮಾಡಿ ಇಟ್ಕೊಂಡ್ರೆ ಆಗ ನೋಡಿ ಸಿಮೆಟ್ರಿ ವರ್ಕ್ ಆಗಲ್ಲ. ಯಾಕಂದರೆ ಈಗ ಈ ಆಬ್ಜೆಕ್ಟ್ ರೈಟ್ ಆ್ಯಂಡ್ ಲೆಫ್ಟ್ ಸೈಡಲ್ಲಿ ಈಗ ಸಿಮೆಟ್ರಿಕಲ್ ಆಗಿ ಇಲ್ಲ, ಅದರ ಸಿಮೆಟ್ರಿ ಆಲ್ರೆಡಿ ಹೊರಟೋಗಿದೆ. ಸೊ ಈಗ ಈ ಸಿಮೆಟ್ರಿ ವರ್ಕ್ ಆಗಲ್ಲ. ಆಬ್ಜೆಕ್ಟ್ ಎಕ್ಸ್ ಅಂತ ಆದರೂ ಇಡಿ ಅಥವಾ ವರ್ಡ್ ಎಕ್ಸ್ ಅಂತಾದರೂ ಇಡಿ, ಸೊ ಇದು ಕೆಲಸ ಮಾಡಲ್ಲ. ಓಕೆ, ಸೊ ಇಂಥ ಟೈಮಲ್ಲಿ ನೀವೇನು ಮಾಡಬೇಕಂದ್ರೆ ಈ ಆಬ್ಜೆಕ್ಟನ್ನು ಎರಡು ಭಾಗ ಆಗಿ ಡಿವೈಡ್ ಮಾಡಿ ಕಟ್ ಮಾಡಿ ನಂತರ ಮಿರರ್ ಮಾಡ್ಕೋಬೇಕಾಗುತ್ತೆ. ಸೊ ಒಂದು ಕೆಲಸ ಮಾಡೋಣ, ಫೇಸಿಗೆ ಹೋಗ್ಬಿಟ್ಟು ಸೊ ಈ ಎರಡು ರೋ ಏನಿದೆ ಇದನ್ನು ಡಿಲೀಟ್ ಮಾಡೋಣ. ಸಿಮೆಟ್ರಿ ಆನ್ ಇದೆ, ಅದಕ್ಕೆ ಆಗ್ತಿದೆ ನೋಡಿ. ಸಿಮೆಟ್ರಿ ಒಂದು ಸ್ವಲ್ಪ ಕೆಲಸ ಮಾಡುತ್ತೆ, ಒಂದು ಸ್ವಲ್ಪ ಕೆಲಸ ಮಾಡಲ್ಲ. ಈ ಥರ ಸಿಮೆಟ್ರಿಕ್ ಆಗಿಲ್ಲ ಅಂದರೆ ಆಬ್ಜೆಕ್ಟ್ ಒಂದೊಂದು ಸಲ ಕೆಲಸ ಮಾಡುತ್ತೆ, ಒಂದು ಸಲ ಕೆಲಸ ಮಾಡಲ್ಲ. ಅದು ನಮಗೆ ಪ್ರೆಡಿಕ್ಟ್ ಮಾಡೋಕ್ಕೆ ಆಗೋದಿಲ್ಲ ಹೇಗೆ ಬಿಹೇವ್ ಮಾಡುತ್ತೆ ಅಂತ. ಓಕೆ, ಈಗ ನಾನು ಕರೆಕ್ಟಾಗಿ ಅರ್ಧ ಇದನ್ನು ಡಿಲೀಟ್ ಮಾಡ್ತೀನಿ. ನಂತರ ಈ ಎಡ್ಜ್, ಈ ಬಾರ್ಡರ್ ಎಡ್ಜ್ ಏನಿದೆ ಅದನ್ನು ಕಂಪ್ಲೀಟಾಗಿ ಸೆಲೆಕ್ಟ್ ಮಾಡಿ ಅದನ್ನು ಸ್ಕೇಲ್ ಮಾಡ್ಕೊಳ್ಳೋಣ ಈ ಥರ ಇರಲಿ. ಬಟ್ ಇದರ ಪಿವಟ್ ಪಾಯಿಂಟ್ ಬೆಟರ್ ಇದಿರಲಿ. ಓಕೆ, ಸೊ ಈಗ ಈ ಆಬ್ಜೆಕ್ಟ್ ಸೆಲೆಕ್ಟ್ ಮಾಡಿ ಶಿಫ್ಟ್ ರೈಟ್ ಕ್ಲಿಕ್ ಮಾಡಿಬಿಟ್ಟು ಮಿರರ್ ಮಾಡಿ. ಸೊ ಮಿರರ್ ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಲ್ವ, ನೆನಪಿದೆ ಅನಿಸುತ್ತೆ. ಸೊ ಮಿರರ್ ಹೋಗ್ಬಿಟ್ಟು ಸೊ ಕರ್ವ್ ಜಾಮೆಟ್ರಿ ಆಫ್ ಮಾಡಿ, ಎಕ್ಸ್ ಆಕ್ಸಿಸ್ ಕರೆಕ್ಟಾಗಿದೆ, ಎಕ್ಸ್ ಆಕ್ಸಿಸ್ ಅಂತ ಇಟ್ಬಿಟ್ಟು ಮರ್ಜ್ ಬಾರ್ಡರ್ ಕೊಟ್ಬಿಡಿ. ಸೊ ಆಗ ಈ ಆಬ್ಜೆಕ್ಟ್ ನೀಟಾಗಿ ಮಿರರ್ ಆಗುತ್ತೆ ಮತ್ತು ಮಧ್ಯದಲ್ಲಿ ಮರ್ಜ್ ಕೂಡ ಆಗಿರುತ್ತೆ, ಸಿಂಗಲ್ ಆಬ್ಜೆಕ್ಟ್ ಆಗಿದೆ. ಈಗ ನೀವು ಇಲ್ಲಿ ಆಬ್ಜೆಕ್ಟ್ ಎಕ್ಸ್ ಅಂತ ಇಟ್ಕೊಂಡು ನಿಮ್ಮ ವರ್ಕನ್ನು ಕಂಟಿನ್ಯೂ ಮಾಡ್ಬೋದು ನೋಡಿ.
ಓಕೆ, ಸೊ ಮಿರರ್ ಇವಾಗ ಸಿಮೆಟ್ರಿ ಸರಿಯಾಗಿ ಕೆಲಸ ಮಾಡ್ತಾ ಇದೆ. ಓಕೆ, ಈ ಥರ ಮಾಡ್ಬೋದು. ಬಟ್ ಮಿರರ್ ಸಿಮೆಟ್ರಿ ಕೆಲಸ ಮಾಡ್ತಾ ಇದೆ, ಬಟ್ ನಾನು ಯಾವುದೇ ವರ್ಟೆಕ್ಸ್ ಸೆಲೆಕ್ಟ್ ಮಾಡಿದ್ರು ಕೂಡ ಆ್ಯರೋ ಇಲ್ಲೇ ಇದೆ. ಇದೊಂದ್ಸಲ ರಿಸೆಟ್ ಮಾಡೋಣ. ರಿಸೆಟ್ ಮಾಡಿ ಮತ್ತೆ ಆಬ್ಜೆಕ್ಟ್, ಓಕೆ, ಇದು ಸಿಮೆಟ್ರಿ ಆನ್ ಆಗಿದೆ. ಓಕೆ, ಸೊ ಈಗ ಸರಿಯಾಗಿ ಬಂತು. ಸೊ ಅದು ಗೊತ್ತಿಲ್ಲ ಯಾಕೆ ಆ ಥರ ಆಯಿತು. ಸೊ ನೀವು ಆ ಥರ ಏನಾದರೂ ಪ್ರಾಬ್ಲಮ್ ಆದಾಗ ಮೂವ್ ಸೆಟ್ಟಿಂಗ್ಸಲ್ಲಿ ಬಂದುಬಿಟ್ಟು ಒಂದ್ಸಲ ಎಲ್ಲವನ್ನು ಕೂಡ ಇಲ್ಲಿ ರಿಸೆಟ್ ಮಾಡಿದಾಗ ಸೊ ಏನಾದರೂ ಮಿಸ್ಟೇಕ್ಸ್ ಆಗಿದರೆ ಅದು ಸರಿ ಹೋಗುತ್ತೆ. ಇನ್ನು ಸ್ನೇಹಿತರೆ, ಇಲ್ಲಿ ಸಿಮೆಟ್ರಿಯಲ್ಲಿ ಮತ್ತೊಂದು ಲಾಸ್ಟ್ ಆಪ್ಷನ್, ಆಬ್ಜೆಕ್ಟ್ ಮತ್ತು ವರ್ಡ್ ಬಿಟ್ಟರೆ ಟೋಪೋಲಜಿ ಅಂತ ಒಂದು ಆಪ್ಷನ್ ಇದೆ. ಸೊ ಇದೇನು ಮಾಡುತ್ತೆ ಅಂದರೆ, ನಾವು ಈಗ ತಾನೇ ನೋಡಿದ್ವಿ. ಸೊ ಒಂದು ವೇಳೆ ನಿಮ್ಮ ಆಬ್ಜೆಕ್ಟ್ ಆ ಕಡೆ ಈ ಕಡೆ ಸಿಮೆಟ್ರಿ ಆಗಿಲ್ಲ, ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡಲ್ಲಿ ಒಂದು ವೇಳೆ ಸಿಮೆಟ್ರಿ ಆಗಿಲ್ಲ, ಈ ಥರ ಸಿಮೆಟ್ರಿ ಹೊರಟೋಗ್ಬಿಟ್ರೆ ಸಿಮೆಟ್ರಿ ಕೆಲಸ ಮಾಡಲ್ಲ ಅಂತ ಈಗ ತಾನೇ ಹೇಳಿದೆ ಅಲ್ವಾ. ಆದರೆ ನೀವು ನೋಡ್ಬೋದು ಈ ಆಬ್ಜೆಕ್ಟ್ ಸಿಮೆಟ್ರಿಕಲ್ ಆಗಿಲ್ಲ, ನಿಜ ಆ ಕಡೆ ಈ ಕಡೆ, ಬಟ್ ಇದರ ಟೋಪೋಲಜಿ ಸಿಮೆಟ್ರಿಕಲ್ ಆಗೇ ಇದೆ. ಓಕೆ, ಟೋಪೋಲಜಿ ಅಂದರೆ ಈ ಎಡ್ಜ್ ಫ್ಲೋ. ಸೊ ಎಡ್ಜ್ ಫ್ಲೋ, ಈಗ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಮಾಡೆಲ್ ಇದೆ ನೋಡಿ. ಸೊ ಇದರ ಎಡ್ಜ್ ಫ್ಲೋ, ಈ ಕಡೆ ಎಡ್ಜ್ ಫ್ಲೋಗಳು ಹೇಗಿದೆಯೋ ಈ ಕಡೆ ಕೂಡ ಸೇಮ್ ಇದೆ. ಓಕೆ, ಸೊ ಈ ಮಾಡೆಲ್ ಟೋಪೋಲಜಿಕಲಿ ಎರಡೂ ಸೈಡಲ್ಲಿ ಒಂದೇ ಥರ ಇದೆ. ಸೊ ಈ ಥರ ಇದ್ಬಿಟ್ಟು ನೀವೇನೋ ಜಸ್ಟ್ ಮೇ ಬಿ ಏನೋ ಪೋಸ್ ಮಾಡಬೇಕಾಗಿರುತ್ತೆ ಅಥವಾ ಬೇರೆ ಯಾವುದೋ ಕಾರಣಕ್ಕೆ ನಿಮ್ಮ ಮಾಡೆಲ್ ಎರಡೂ ಸೈಡಲ್ಲಿ ಒಂದೇ ಥರ ಇರೋಲ್ಲ. ಈ ಕಡೆ ಮೇ ಬಿ ಕ್ಯಾರೆಕ್ಟರ್ ಇರುತ್ತೆ, ಆ ಕ್ಯಾರೆಕ್ಟರ್ನ ಕೈ ಎತ್ತಿರ್ತೀರ, ಬಟ್ ಈ ಕಡೆ ಕೈ ಎತ್ತಿರಲ್ಲ, ಈ ಥರ ಏನೋ ಆಗಿರುತ್ತೆ. ಸೊ ಅಂಥ ಟೈಮಲ್ಲಿ ಟೋಪೋಲಜಿ ಎರಡು ಕಡೆ ಸಿಮೆಟ್ರಿಕಲ್ ಆಗಿದೆ, ಆದರೆ ಮಾಡೆಲ್ ಸ್ವಲ್ಪ ಬೇರೆ ಥರ ಇದೆ, ಶೇಪ್ ಆ ಕಡೆ ಈ ಕಡೆ ಬೇರೆ ಥರ ಇದೆ ಅಂತ ಇದ್ದಾಗ ಆಗ ನಿಮಗೆ ಈ ಟೋಪೋಲಜಿ ಸಿಮೆಟ್ರಿ ಯೂಸ್ ಆಗುತ್ತೆ. ಓಕೆ, ಸೊ ಅಲ್ಲಿ ಅದು ಹೇಗೆ ಕೆಲಸ ಮಾಡ್ತಾ ನೋಡೋಣ. ಎಡ್ಜ್ ಮೋಡಿಗೆ ಹೋಗೋಣ. ಸೊ ಈಗ ಇದು ಟೊಪೊಲಾಜಿಕಲಿ ಆ ಕಡೆ ಈ ಕಡೆ ರಾಂಗ್, ಟೊಪೊಲಾಜಿಕಲಿ ಸೇಮ್ ಇದೆ, ಬಟ್ ಮಾಡೆಲ್ ರಾಂಗ್ ಇದೆ. ಇದರ ಮಧ್ಯದ ಎಡ್ಜ್ ನೀವು ನೋಡ್ಬೋದು, ಇದು ಮಧ್ಯದ ಎಡ್ಜ್ ಅಲ್ವಾ. ಸೊ ನೀವು ಟೊಪೊಲಜಿ ಸಿಮೆಟ್ರಿ ಸೆಲೆಕ್ಟ್ ಮಾಡಿದ್ರೆ ಅದು ನಿಮಗೆ ಒಂದು ಒಂದು ನಿಮಿಷ. ನೀವು ಟೊಪೊಲಜಿ ಸಿಮೆಟ್ರಿ ಸೆಲೆಕ್ಟ್ ಮಾಡಿದ್ರೆ ಆಗ ನಿಮಗೊಂದು ಮೆಸೇಜ್ ಕೇಳುತ್ತೆ, ಸೆಲೆಕ್ಟ್ ಅ ಮೆಶ್ ಎಡ್ಜ್ ಫಾರ್ ಸಿಮೆಟ್ರಿ ಅಂತ. ನೀವೊಂದು ಎಡ್ಜನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಾನು ಬೈ ಮಿಸ್ಟೇಕ್ ಬೇರೆ ಮೆಸೇಜ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಮತ್ತು ಟೊಪೊಲಜಿನ ಸೆಲೆಕ್ಟ್ ಮಾಡಿ, ಸೊ ಈ ಎಡ್ಜ್, ಓಕೆ, ಈ ಎಡ್ಜ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ಕೂಡಲೇ ಈ ಕಂಪ್ಲೀಟ್ ಎಡ್ಜ್ ಲೂಪ್ ಏನಿದೆ, ಸೊ ಅದನ್ನು ಅದು ಮಧ್ಯದ ಎಡ್ಜ್ ಅಂತ, ಬಾರ್ಡರ್ ಎಡ್ಜ್ ಅಂತ ಕನ್ಸಿಡರ್ ಮಾಡುತ್ತೆ. ಈಗ ನೀವು ಈ ಕಡೆ ಏನು ವರ್ಕ್ ಮಾಡ್ತೀರಾ ಆ ಕಡೆ ಕೂಡ ಅದು ಮಿರರ್ ಕರೆಕ್ಟಾಗಿ ಆಗುತ್ತೆ ನೋಡಿ. ಅದೇ ನೀವು ಇಲ್ಲಿ ಆಬ್ಜೆಕ್ಟ್ ಮತ್ತು ವರ್ಡ್ ಅಂತ ಸೆಲೆಕ್ಟ್ ಮಾಡಿದರೆ ಈ ಮಿರರ್ ಅಥವಾ ಈ ಸಿಮೆಟ್ರಿ ಆ್ಯಕ್ಚುಲಿ ಕೆಲಸ ಮಾಡಲ್ಲ. ಟೊಪೊಲಜಿ ಅಂತ ಸೆಲೆಕ್ಟ್ ಮಾಡಿರೋದ್ರಿಂದ ಇದು ಸರಿಯಾಗಿ ಕೆಲಸ ಮಾಡ್ತಾ ಇದೆ. ಓಕೆ, ಸೊ ಹಾಗಾಗಿ ಕೆಲವು ಸಲ ನಮಗೆ ಈ ಟೋಪೋಲಜಿ ಸಿಮೆಟ್ರಿ ಕೂಡ ಯೂಸ್ ಆಗುತ್ತೆ ತುಂಬ. ಓಕೆ ಸ್ನೇಹಿತರೆ, ಇಲ್ಲಿಗೆ ನಾನು ಈ ಕ್ಲಾಸ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೊ ಮುಂದಿನ ಕ್ಲಾಸ್ನಲ್ಲಿ ನಾವು ಈ ಬಾತ್ಕೋಳಿ ಮಾಡೆಲ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಸೊ ರೆಫರೆನ್ಸ್ ಇಮೇಜ್ಗಳನ್ನು ಯೂಸ್ ಮಾಡಿ. ಓಕೆ, ಸೊ ನಿಮಗೆ ಈ ಕ್ಲಾಸಸ್ಗಳು ಇಷ್ಟ ಆಗ್ತಾಯಿದೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ನೀವು ಜಾಸ್ತಿ ಲೈಕ್ ಮಾಡಿದಷ್ಟು ಕೂಡ ಯೂಟ್ಯೂಬ್ ನಮ್ಮ ವೀಡಿಯೋಗಳನ್ನ ಜಾಸ್ತಿ ರೆಕಮೆಂಡ್ ಮಾಡುತ್ತೆ. ಸೊ ಅದರಿಂದ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಸೊ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಭೇಟಿಯಾಗೋಣ.